ಹಾಯ್ ಫ್ರೆಂಡ್ಸ್, ನಿಮಗೆ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇರೋದು ಇಲ್ಲಿ ಬಟರ್ಫ್ಲೈಸ್ ಪಾಸ್ ಆಗುತ್ತೆ. ಇದು ಬಂದು ಅಲ್ಲಿಂದ ನೀವು ಅಬ್ಸರ್ವ್ ಮಾಡೋಕ್ಕಾದ್ರೆ ಬಟರ್ಫ್ಲೈಸು ಬರ್ತಾಯಿದೆ. ಹಂಚಿದೆಯಲ್ಲ, ಹಂಚು ಕಡೆಯಿಂದನೇ ಬಟರ್ಫ್ಲೈಸ್ ಬರ್ತಾಯಿದೆ. ಅದು ಬಂದು ಬ್ಲೂ ಟೈಗರ್ ಬಟರ್ಫ್ಲೈಸು. ಏನಂದರೆ ಮೈಗ್ರೇಟ್ ಆಗ್ತಾಯಿದ್ದಾವೆ ಅವು. ಯಾವ ಕಡೆಯಿಂದ ಆಲ್ಮೋಸ್ಟ್ ವೆಸ್ಟಿಂದ ಈಸ್ಟ್ಗೆ ಅವು ಮೈಗ್ರೇಟ್ ಆಗ್ತಾಯಿದೆ. ವೆಸ್ಟ್ ಟು ಈಸ್ಟ್ ಮೈಗ್ರೇಷನ್ನು, ಅಥವಾ ಲಿಟಲ್ ಬಿಟ್ ಸೌತ್ ವೆಸ್ಟಿಂದ ಆಲ್ಮೋಸ್ಟ್ ಈಸ್ಟ್ಗೆ ಹೋಗ್ತಾರೆ. ವೆಸ್ಟ್ ಅಥವಾ ಸೌತ್ ವೆಸ್ಟ್ ತೊಗೊಳ್ಳಿ ಮತ್ತು ಈಸ್ಟ್ ತೊಗೊಳ್ಳಿ. ಇವತ್ತು May 10th, ಡೇಟ್ ಬಂದು May 10th, 2025. ಆ್ಯಕ್ಚುಲಿ ನಾನಿದು ಮನೆ ಹತ್ರ ರೆಕಾರ್ಡ್ ಮಾಡ್ತಾ ಇರೋದು. ನಾನು ಮೈನ್ ರೋಡಲ್ಲಿ ನೋಡಿದೆ. ಮೈನ್ ರೋಡಲ್ಲಿ ಈಗ ಇದನ್ನ ಕನ್ಫರ್ಮ್ ಮಾಡಿಕೊಂಡು ಮಧ್ಯಾಹ್ನ 2 o'clock ಇದು 1:30 ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದು 1:30, 2 o'clock ಅಬ್ಸರ್ವ್ ಮಾಡಿರೋದು. ಇಟ್ಸ್ ನಾಟ್ ಲೈಕ್ ಫುಲ್ ಪೆರೇಡ್ ಥರ ಗುಂಪಲ್ಲಿ ಒಂದು ರೋವಲ್ಲೇ ಒಂದು 4-5 ಇದ್ದು ಹಿಂದೆ ಹೋಗುತ್ತೆ. ಆ ಥರ ಇಲ್ಲ. ಸ್ಪ್ರೆಡ್ ಔಟ್ ಆಗಿ ಒಂದರಿಂದ ಹಿಂದೆ ವಿತಿನ್ ಸಮ್ ಸೆಕೆಂಡ್ಸ್ ಒಂದರಿಂದ ಹಿಂದೆ ಒಂದು ಪಾಸ್ ಆಗ್ತಾ ಇರುತ್ತೆ ಬ್ಲೂ ಟೈಗರ್ಸು. ಎಲ್ಲೋ ಇದ್ರ ಜೊತೆಗೆ ನಾನು ಲೈಮ್ ಎಲ್ಲೋನೋ ಇನ್ನೊಂದು ಯಾವುದೋ ಬರುತ್ತಲ್ಲ, ಕಾಮನ್ ಲೈಮು ಅಥವಾ ಲೈಮ್ ಎಲ್ಲೋ, ಅದನ್ನು ಕೂಡ ಸ್ಪಾಟ್ ಮಾಡಿದೆ ಮೈನ್ ರೋಡಲ್ಲಿ. ಬಟ್ ಇಲ್ಲಿ ನಾನು ಮನೆಗಳ ಹತ್ರ ಇದನ್ನು ನೋಟಿಸ್ ಮಾಡಿಲ್ಲ. ಬರೀ ಬ್ಲೂ ಟೈಗರ್ಸ್ ಮಾತ್ರ ನಮ್ಮ ಮನೆ ಹತ್ರ ಪಾಸ್ ಆಗ್ತಾಯಿದೆ. ಹೋಗ್ತಾ ಇದ್ದಾವೆ. ಸ್ಪಾಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಕ್ಲಿಯರಾಗಿ ನಾನು ಝೂಮ್ ಮಾಡಿ ಬಟರ್ಫ್ಲೈಸ್ನ ತೋರ್ಸೋಕ್ಕೂ ಆಯ್ತಾಯಿಲ್ಲ. ಕ್ವಿಕ್ಕಾಗಿ ಪಾಸ್ ಆಗ್ತಾಯಿದೆ. ಮತ್ತು ಎಲ್ಲೂ ಕೂಡ ಅವು ರೂಸ್ಟ್ ಮಾಡ್ತಾಯಿಲ್ಲ. ಇವಾಗ ರೂಸ್ಟಿಂಗ್ ಟೈಮು ಆಗೋಗ್ಬಿಟ್ಟಿದೆಯಲ್ಲ, ಅವೆಲ್ಲೂ ರೂಸ್ಟ್ ಬೇರೆ ಮಾಡ್ತಾಯಿಲ್ಲ. ಅರ್ಲಿ ಮಾರ್ನಿಂಗ್ ಆಗಿದ್ದರೆ ರೂಸ್ಟ್ ಮಾಡ್ತಿದ್ವೇನೋ. ನನಗೆ ಆ್ಯಕ್ಚುಲಿ ಹಿಂಗೆಲ್ಲ ತಿರುಗಿಸ್ತಾ ಇರೋದು ಏನಕ್ಕೆ ಅಂದರೆ ಅದು ಬಟರ್ಫ್ಲೈಸ್ ಹೋಗ್ತಾ ಇರೋ ಜಾಗ ಅಂಥೇಳಿ. ಸೊ ದಟ್ಸ್ ಆಲ್. ಒಂದು ರೆಕಾರ್ಡ್ಗೋಸ್ಕರ ನಾನು ಈ ಬಟರ್ಫ್ಲೈ ಮೈಗ್ರೇಷನ್ ಏನಿದೆ ಒಂದು ರೆಕಾರ್ಡ್ಗೋಸ್ಕರ ಆನ್ May 10th, 2025 ಬ್ಲೂ ಟೈಗರ್ಸ್ ಬಟರ್ಫ್ಲೈ ಮೈಗ್ರೇಷನ್. ಇದ್ರ ರೀಜನ್ ಬಂದು ಕೊಳ್ಳೇಗಾಲ್ MMLs ಹೈವೇ. ಅರೌಂಡ್ ಕೊಳ್ಳೇಗಾಲಿಂದ ಒಂದು 10 kilometer ಅಲ್ಲಿ ಈ ವಿಲೇಜ್ ಇರೋದು. 10-11 kilometers ಅಲ್ಲಿ ವಿಲೇಜಲ್ಲಿ ಇರೋದು. ಅಲ್ಲಿಂದ ಇದನ್ನು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು.